ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ವೀಕ್ಷಕರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ಇವತ್ತು ನಾನು ನಾಟಿ ಕೋಳಿ ಪದಾರ್ಥ ಮಾಡ್ತೇನೆ, ಹಳ್ಳಿ ಸ್ಟೈಲಲ್ಲಿ. ಅಂದರೆ ಮೊದಲು ನನ್ನ ತಾಯಿ ಮಾಡ್ತಿದ್ರು ಹಾಗೆ ಮಾಡ್ತೇನೆ ನೋಡಿ. ಒಂದು 5 ಈರುಳ್ಳಿ ತೆಗೆದುಕೊಂಡಿದ್ದೇನೆ, 1 kg ಮಾಂಸ ಉಂಟು. ಇದನ್ನು ನಾನು ಬೆಂಕಿಯಲ್ಲಿ ಗೆಂಡದಲ್ಲಿ ಹಾಕಿ ಅದನ್ನು ಇದು ಮಾಡಿದ್ದೇನೆ ನೋಡಿ, ಚೆನ್ನಾಗಿ ಬೇಯಿಸಿದ್ದೇನೆ ನೋಡಿ. 2 ಬೆಳ್ಳುಳ್ಳಿ ಗೆಡ್ಡೆಗಳನ್ನು ಕೂಡ ಗೆಂಡದಲ್ಲಿ ಹಾಕಿ ಬೇಯಿಸಿದ್ದೇನೆ ನೋಡಿ, ಬೇಯಿಸಿಟ್ಟಿದ್ದೇನೆ. ನಂತರ ನೋಡಿ, ಕೊತ್ತಂಬರಿ, ಜೀರಿಗೆ ಮತ್ತು ಮೆಂತೆ, ಕರಿಮೆಣಸು, ಕುಂಟೆ ಮೆಣಸು, ಉದ್ದ ಮೆಣಸೆಲ್ಲ ತೆಗೆದುಕೊಂಡಿದ್ದೇನೆ. ಇದನ್ನು ಎಣ್ಣೆ ಹಾಕಿ ಫ್ರೈ ಮಾಡೋದಿಲ್ಲ ನೋಡಿ. ಇದು ಸಾಸಿವೆ ಕೂಡ ತೆಗೆದುಕೊಂಡಿದ್ದೇನೆ. ಮತ್ತು ಅದಕ್ಕೆ ಬೇಕಾದಷ್ಟು ಅರಸಿನ ಕೂಡ ಹಾಕ್ತೇನೆ ನೋಡಿ. ಈಗ ನಾನು ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ, ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು. ಸ್ವಲ್ಪ ಇದು ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡಿ, ಎಣ್ಣೆ ಹಾಕೋದಿಲ್ಲ ನಾನು, ಎಣ್ಣೆ ಹಾಕದೆ ಮಾಡೋದು. ಮೊದಲು ಹೀಗೆ ಮಾಡ್ತಿದ್ದದು ನನ್ನ ಅಮ್ಮ ನೋಡಿ. ನಂತರ ಜೀರಿಗೆ, ಕೊತ್ತಂಬರಿ ಮತ್ತು ಮೆಂತೆ ಅದನ್ನೆಲ್ಲ ಒಟ್ಟಿಗೆ ಆಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸಾಸಿವೆ ಬೇರೆ ಫ್ರೈ ಮಾಡ್ತೀನಿ, ಯಾಕೆಂದರೆ ಅದು ಅದರ ಒಟ್ಟಿಗೆ ಸರಿ ಇದಾಗೋದಿಲ್ಲ. ಅದಕ್ಕೆ ಬೇರೆ ನಾನು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಹಾಕಿದರೆ ಮಾತ್ರ ಅದೆಲ್ಲ ಸಿಡಿತದೆ ನೋಡಿ. ಈರುಳ್ಳಿ ಅದು ನಾನು ಸಿಪ್ಪೆ ತೆಗೆದು ಮತ್ತೆ ಎಲ್ಲ ಗ್ರೈಂಡ್ ಮಾಡ್ತೀನಿ. ಚೆಂದ ಮಾಡಿ ಅದರ ಸಿಪ್ಪೆ ತೆಗಿಬೇಕು, ಕಪ್ಪೆಲ್ಲ ಇದ್ದದ್ದು. ಇದನ್ನು ಬೆಂಕಿಯಲ್ಲಿ ಬೇಯಿಸಿದ್ದು ವೀಕ್ಷಕರು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು. ಒಳ್ಳೆ ಪರಿಮಳ ಬರ್ತದೆ ನೋಡಿ, ಬೆಂಕಿಯಲ್ಲಿ ಬೇಯಿಸಿದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನೋಡಿ. ಗ್ರೈಂಡ್ ಮಾಡಿ ಆಗಿದೆ. ಇನ್ನೊಂದು ಮಣ್ಣಿನ ಮಡಿಕೆ ಇಟ್ಟು ಗ್ರೈಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಹಾಕ್ತೇನೆ. ಮತ್ತು ಅದನ್ನು ಹದ ಮಾಡಬೇಕು, ನೀರೆಲ್ಲ ಹಾಕಿ. ನಾನು ಮಿಕ್ಸಿಯಲ್ಲಿ ತುಂಬ ಅದು ದಪ್ಪ ಉಂಟು, ಅದನ್ನೇ ತೊಳೆದು ಹಾಕ್ತಾಯಿದ್ದೀನಿ. ನಮಗೆ ಬೇಕಾದಷ್ಟು ಹದ ಮಾಡಬೇಕು. ಇದು ಮಾಂಸವನ್ನು ಮಸಾಲಲ್ಲಿ ಬೇಯಿಸೋದು. ಮೊದಲೆಲ್ಲ ಹೇಳ್ತಿದ್ರು ಪುಲಿ ಮುಂಚಿಡಿದಿವುಡೆ ಅಂತೇಳಿ, ಹಾಗೆ ಮಸಾಲದಲ್ಲಿ ಬೇಯಿಸೋದು ಮಾಂಸವನ್ನು, ಎಣ್ಣೆಯಲ್ಲಿ ಅಲ್ಲ. ಮೊದಲೆಲ್ಲ ನಾಟಿ ಕೋಳಿ ಹೀಗೆ ಮಾಡ್ತಿದ್ದು, ಎಣ್ಣೆ ಹಾಕ್ತಿರಲಿಲ್ಲ, ಮತ್ತು ಟೊಮೆಟೊ ಹಾಕ್ತಿರಲಿಲ್ಲ, ಚಕ್ಕೆ ಲವಂಗ ಹಾಕ್ತಿರಲಿಲ್ಲ. ಆದರೆ ಒಳ್ಳೆಯದಾಗ್ತಿತ್ತು. ನಾನು ಟೊಮೆಟೊ ಹಾಕ್ತೇನೆ, ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕೋದಿಲ್ಲ ನೋಡಿ. ಟೊಮೆಟೊ ಮತ್ತು ಅದು ಬೆಂಕಿಯಲ್ಲಿ ಬೇಯಿಸಿದ ಸ್ವಲ್ಪ ಈರುಳ್ಳಿ ಇಟ್ಟಿದ್ದೇನೆ, ಅದನ್ನು ಒಟ್ಟಿಗೆ ಹಾಕ್ತೇನೆ. ಇನ್ನು ಚೆನ್ನಾಗಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ನೋಡಿ. ಮಾಂಸ ಕೂಡ ಹಾಕಿದ್ದೇನೆ. ಉಪ್ಪು ಹಾಕಬಾರ್ದು, ಈಗ ಮತ್ತೆ ಹಾಕಬೇಕು ಬೆಂದ ನಂತರ. ನಾಟಿ ಕೋಳಿ ಬೇಗ ಬೇಯುವುದಿಲ್ಲ, ಅದಕ್ಕೆ ಉಪ್ಪು ಕೊನೆಗೆ ಹಾಕಬೇಕು ಬೆಂದ ನಂತರ ನೋಡಿ. ಬೆಂದಿದೆ, ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇದು ಸುಲಭ ಮಾಡಲಿಕ್ಕೆ. ನೋಡಿ, ಇನ್ನು ತೆಂಗಿನ ರಸ ಹಾಕ್ತಾಯಿದ್ದೀನಿ. ತೆಂಗಿನ ರಸ ನಾನು ತೆಗೆದಿಟ್ಟಿದ್ದೀನಿ, 1.5 ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನ ರಸ ಹಾಕಿ ಚೆನ್ನಾಗಿ ಅದನ್ನು ಮಿಶ್ರ ಮಾಡಬೇಕು ನೋಡಿ. ಚೆಂದ ಕುದಿ ಬರಬೇಕು. ಕುದಿ ಬಂದಿದೆ ನೋಡಿ. ಇನ್ನು ಅದಕ್ಕೆ
ಸ್ವಲ್ಪ ಜೀರಿಗೆ ಪುಡಿ ಹಾಕಬೇಕು, ಆಗ ಒಳ್ಳೆ ರುಚಿ ಕೂಡ ಬರ್ತದೆ, ಸ್ಮೆಲ್ ಕೂಡ ಬರ್ತದೆ. ಜೀರಿಗೆ ಪುಡಿ ನೋಡಿ, ಅದರ ಮೇಲೆ ಹಾಕಬೇಕು. ನೋಡಿ, ನಾಟಿ ಕೋಳಿ ಪದಾರ್ಥ ರೆಡಿ ಆಯಿತು ನೋಡಿ. ಹೀಗೆ ಮಾಡಿದರೆ ಸೂಪರ್ ಆಗ್ತದೆ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.